ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಚನಾ ಥರ ವಜ್ರೇಶ್ವರಿ ಮಾತಾಡ್ತಿರ್ತಾಳೆ. ಮಾತಾಡ್ಬೇಕಾದ್ರೆ ಹೇಳ್ತಾಳೆ, ಆ ಚಿತ್ರಾನ್ನಕ್ಕೋಸ್ಕರ ಯಾಕೆ ಹಿಂಗೆ ಸಾಯ್ತಾ ಇದೆಯಾ, ನನ್ನ ಗಂಡ ಅಂತ ಯಾಕೆ ಒಪ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ರಚನಾ, ಅವ್ರು ಏನೇ ಮಾಡಿದ್ರು ಏನೇದು ನಂಗೆ ತಾಳಿ ಕಟ್ಟಿರೋ ಗಂಡ, ನೀನು ಅವ್ರ ಬಗ್ಗೆ ಮಾತಾಡಬೇಡ ಅಂತ ರಚನಾ ಹೇಳ್ತಾಳೆ. ಓ ಹೌದಾ, ತಾಳಿ ಕಟ್ಟಿರೋ ಗಂಡನ ಏನು ಮಾತಾಡ್ತಾ ಇದೆಯಾ ನೀನು ಮಾಡಿರೋ ಮದುವೆ ನಾಟಕ ಎಲ್ಲ ನನಗೆ ಗೊತ್ತು. ನೀನು ಸುಳ್ಳು ಹೇಳ್ತಿದ್ಯಾ ಅಂತಲೂ ಗೊತ್ತು. ಜೀವನದಲ್ಲಿ ಬಣ್ಣ ಹಚ್ಕೊಂಡು ದುಡ್ಡು ಮಾಡಿ ಅಂತ ಅಂದರೆ ನನ್ನ ಮುಂದೆನೇ ಬಣ್ಣ ಹಚ್ಕೊಂಡು ನಾಟಕ ಆಡೋಷ್ಟು ನೀನು ಬೆಳೆದ್ಬಿಟ್ಟಿದ್ಯಾ. ಇಷ್ಟು ಮಟ್ಟಿಗೆ ನೀನು ಬದಲಾಗ್ತೀಯ ಅಂತ ಗೊತ್ತಿಲ್ಲ. ನಾನು ಸಾಕಿದ ಮಗಳು ಆಗಿ ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ರಚನಾ ಅಂತ ವಜ್ರೇಶ್ವರಿ ಹೇಳ್ತಾಳೆ. ವಜ್ರೇಶ್ವರಿ ಅವಳಿಗೆ ವೀಡಿಯೋ ತೋರಿಸಿದ್ಮೇಲೆ ರಚನಾ ಏನೇನು ಮಾತಾಡೋಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ವಜ್ರೇಶ್ವರಿ ಹತ್ರ ಅವಳು ವೀಡಿಯೋ ಇದೆ ಅಂತ ಗೊತ್ತಾದಮೇಲೆ ರಚನೆಗೆ ಮಾತೇ ನಿಂತೋಗುತ್ತೆ. ವಜ್ರೇಶ್ವರಿ, ನನಗೆ ಅದೆಲ್ಲ ಗೊತ್ತಿಲ್ಲ, ಈಗ ನೀನು ನನ್ನ ಜೊತೆ ಬರಬೇಕು, ನಮ್ಮ ಮನೆಗೆ ಬಂದು ನೀನು ಹೆಂಗಿದೆಯೋ ಹಾಗೇ ಇರಬೇಕು ಅಂತ ಹೇಳ್ತಾಳೆ. ಅದೆಲ್ಲ ಆಗಲ್ಲ ಅಮ್ಮ, ನಾನು ಬರೋದಿಲ್ಲ, ನಾನು ಇರೋದೇ ನನ್ನ ಜೀವನ ಜೊತೆ. ಅವ್ರನ್ನ ಮದುವೆ ಆಗ್ದಲೇ ಇದ್ರೆ ಏನು, ನಾನು ಅವ್ರಿಗೆ ಮನ್ಸಾರೆ ಒಪ್ಕೊಂಡಿದ್ದೀನಿ, ನಾನು ನನ್ನ ಗಂಡನೇ, ತಾಳಿ ಕಟ್ಟಿದ್ರೆ ಮಾತ್ರ ಅಲ್ಲ ಗಂಡ ಅಲ್ಲ, ತಾಳಿ ಕಟ್ಟಿದ್ರು ಗಂಡನೇ ಅಂತ ಹೇಳ್ತಾಳೆ. ಅಷ್ಟಕ್ಕೆ ವಜ್ರೇಶ್ವರಿ ಗನ್ನ ತೋರಿಸಿ, ನೀನು ಹಿಂಗೆ ಆಡ್ತಾಯಿದ್ರೆ ಎಲ್ರೂ ಧ್ವಂಸ ಮಾಡಿಬಿಡ್ತೀನಿ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಈಗ ಏನು ಮಾಡಬೇಕಂತ ಅಂದ್ಕೊಂಡಿದ್ದೆ ನೀನು ಅಂತ ರಚನಾ ಕೇಳ್ತಾಳೆ. ಇಲ್ಲಿ ಜೀವ, ನನ್ನ ಮಗಳಿಗೆ ಏನಾರು ಆದರೆ ನಾನು ಸುಮ್ಮನಿರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಟೈಗರ್, ನಿನ್ನ ಮಗಳಿಗೆ ಏನೂ ಮಾಡಲ್ಲ ಅಂತೇಳಿ ತೇಜ ಮಾತು ಶುರು ಮಾಡ್ತಾನೆ. ನೋಡೋ, ನಿಂಗೇನು ಯಾವ ಸಂಬಂಧ ಇಲ್ಲದೆ ಯಾಕೆ ಹಿಂಗೆ ಆಡ್ತಾಯಿದ್ಯಾ ಅಂತ ಕೇಳ್ತಾಳೆ. ಇಲ್ಲಿ ವಜ್ರೇಶ್ವರಿ ಹೇಳ್ತಾಳೆ, ನೋಡು ರಚನಾ, ಸಿಂಪಲ್, ನಾನು ಹೋಗಿ ಕೋರ್ಟಿಗೆ ಒಂದು ಪಿಟಿಷನ್ ಹಾಕ್ತೀನಿ, ಇವರಿಬ್ಬರು ಮದುವೆನೇ ಆಗಿಲ್ಲ ಅಂತ, ಆಗೇನಾಗುತ್ತೆ ನೋಡು ಅಂತ ಹೇಳಿದಾಗ ಅವ್ರ ರಚನಾ ನೆನ್ಪು ಮಾಡ್ಕೋತಾಳೆ. ಜಡ್ಜ್ ಹೇಳಿದಾಗ, ಇಬ್ಬರು ಏನಾದ್ರು ಮದುವೆ ಆಗಿಲ್ಲ ಅಂತ ಏನಾದರೂ ಗೊತ್ತಾದರೆ ನಿಮ್ಮಿಬ್ಬರನ್ನ ಜೈಲಿಗೆ ಹಾಕಬೇಕಾಗತ್ತೆ ಅಂತ ಹೇಳಿರ್ತಾರೆ. ಅದನ್ನೇ ವಜ್ರೇಶ್ವರಿ ದಾಳವಾಗಿ ಬಳಸ್ಕೋತಾಳೆ. ಇಲ್ಲಿ ವಜ್ರೇಶ್ವರಿ ರಚನೆಗೆ ಅರ್ಧ ಸತ್ಯ ಹೇಳ್ಬೇಕಾದ್ರೆ ಇಲ್ಲಿ ನಿಹಾರಿಕಾ ಇನ್ನೂ ಅರ್ಧ ಸತ್ಯನ ನಿಹಾರಿಕಂಗೆ ಹೇಳ್ತಿರ್ತಾಳೆ. ಇಲ್ಲಿ ರಚನೆಗೆ ವಜ್ರೇಶ್ವರಿ, ನೀನೇನಾದ್ರು ಬರೋದಕ್ಕೆ ಒಪ್ಕೊಳ್ದಾದ್ರೆ ನಾನು ಕೋರ್ಟಿಗೆ ಅಪ್ಲೈ ಮಾಡ್ತೀನಿ ಅಷ್ಟೇ, ನಿಮ್ಮಿಬ್ಬರನ್ನ ಜೈಲಿಗೆ ಹಾಕ್ತಾರೆ ಅಂತ. ನಿಹಾರಿಕಾನು ಅದನ್ನೇ ಜೀವನ ಹತ್ರ ಹೇಳ್ತಾಳೆ. ನಿನ್ನ ಮಗಳನ್ನ ಕಳ್ಕೊಂಡು ಆ ಕಡೆ ಪಾಪ ಕೃಷ್ಣಂಗೆ ಅಮ್ಮನೂ ಇಲ್ದಲೆ ಅಪ್ಪನೂ ಇಲ್ದಲೆ ಅನಾಥವಾಗಿರ್ತಾಳೆ ಅಂತ ಹೇಳ್ತಾಳೆ. ಇಲ್ಲಿ ವಜ್ರೇಶ್ವರಿ, ಏನು ಮಾಡ್ತೀಯ ನೋಡು, ಯೋಚನೆ ಮಾಡು, ನೀನು ಬರಲೇಬೇಕು ಅಂತ ಹೇಳ್ತಾಳೆ. ಇಲ್ಲಿ ಜೀವಂಗೂ ಕೂಡ ಅದೇ ಕಥೆನ ಹೇಳಿ ಕೃಷ್ಣ ಹೇಳ್ತಾಳೆ, ಅಪ್ಪ ಅಮ್ಮನ ಬೇರೆ ಮಾಡೋಕ್ಕೆ ಯಾರಿಗೂ ಆಗಲ್ಲ ಅಂದಾಗ ನಿಹಾರಿಕನ ಕೋಪ ಬಂದು ಕೃಷ್ಣನ ಹೊಡಿಯೋದಕ್ಕೆ ಹೋಗ್ತಾಳೆ. ಕೃಷ್ಣ ಹೊಡಿಯೋಕ್ಕೆ ಹೋದಾಗ ಜೀವ, ನನ್ನ ಮಗಳ ಮೇಲೆ ಕೈ ಬೇನ್ ಮಾಡಿದ್ರೆ ಸರಿ ಇರಲ್ಲ ನಿನ್ನ ಕತೆ ಅಂತ ಹೇಳ್ತಾನೆ. ಇಲ್ಲಿ ವಜ್ರೇಶ್ವರಿ ಮತ್ತೆ ಕೇಳಿದಾಗ ರಚನಾ ಒಪ್ಕೋತಾಳೆ. ಸರಿ ಆಯಿತು, ನಾನು ನಿನ್ನ ಜೊತೆ ಬರ್ತೀನಿ, ಆದರೆ ಒಂದು ಕಂಡೀಷನ್, ಆ ವಿಡಿಯೋನ ಈಗಲೇ ನೀನು ಡಿಲೀಟ್ ಮಾಡೋವರೆಗೂ ನಾನು ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ಅದೆಲ್ಲ ಆಗಲ್ಲ, ನಾನು ವಿಡಿಯೋ ನನ್ನ ಹತ್ರ ವಿಡಿಯೋನೂ ಭದ್ರವಾಗಿರುತ್ತೆ, ನೀನು ಅವ್ರಿಗೂ ಏನೂ ಮಾಡಲ್ಲ, ಜೀವಂಗೇನು ಮಾಡಲ್ಲ, ಕೃಷ್ಣಂಗೇನು ಮಾಡಲ್ಲ, ಬಾಲಂಗೇನು ಮಾಡಲ್ಲ ಅಂತ ಹೇಳ್ತಾಳೆ. ನಾನು ಹೆಂಗೆ ನಂಬೋದು ಅಂತ ಅಂದಿದ್ದಕ್ಕೆ ಬೇಕಾದ್ರೆ ನಿನ್ನೇ ಸಾಯಿಸೋದಕ್ಕೆ ಹೋಗ್ತೀನಿ, ನೋಡಿ ಏನು ಮಾಡ್ತೀನಿ ಅಂತ, ಅದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಏನಿಲ್ಲ ಸತ್ಯನೂ ನನ್ನ ಹತ್ರನೇ ಇರೋದೇ ಹೊರತು ನಾನು ಅವ್ರಿಗೇನು ಮಾಡಲ್ಲ, ನಾನು ಬಾಯಿ ಮುಚ್ಕೊಂಡು ಹೇಳ್ದಂಗೆ ಕೇಳಬೇಕು, ನೀನು ಅವ್ರ ಹತ್ರ ಹೇಳಬೇಕು, ನನಗೆ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ನಾನು ಮನೆಗೆ ಹೋಗ್ತೀನಿ, ನಂಗೆ ಅಮ್ಮನ ಜೊತೆ ಇದನ್ನೇ ಸೇಫ್ಟಿ ಅಂತ ಹೇಳಬೇಕು ಅಂತ ಹೇಳ್ತಾಳೆ. ಇಲ್ಲಿ ದೊಡ್ಡಣ್ಣ ಮತ್ತು ಮೀಸೆ ತಾತ ಇಬ್ಬರು ಸಿಕ್ಕಿ ನೀವು ಹೇಗಿದ್ದಾರೆ ಚೆನ್ನಾಗಿದೆ ಅಂತ ಮಾತಾಡ್ಸಿರ್ತಾರೆ. ಅಲ್ಲೊಬ್ಬ ಹುಡುಗ ಓಡೋಗ್ಬೇಕಾದ್ರೆ ಏನಾಯಿತು ಅಂತ ಕೇಳಿದಾಗ ಅಲ್ಲಿ ರಚನಾ ಮೇಡಮ್ ಅವ್ರ ಅಮ್ಮ ವಜ್ರೇಶ್ವರಿ ಅವ್ರು ಬಂದಿದ್ದಾರಂತೆ, ದೊಡ್ಡ ಜಗಳ ಆಗ್ತಿದೆ ಅಂತ, ಅದಕ್ಕೆ ಅದೇನಾಗುತ್ತೆ ಅಂತ ನೋಡೋದಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅಲ್ಲಿ ಮಿಸ್ ತಂದು ನಾನು ಹೋಗ್ತೀನಿ ಅಂತ ಅಲ್ಲಿಗೆ ಹೋಗ್ತಾನೆ. ಇಲ್ಲಿ ದೊಡ್ಡಣ್ಣ, ನಾನು ಬರ್ತೀನಿ ಸರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ದೊಡ್ಡಣ್ಣ ಹೋಗ್ಬೇಕಾರೆ, ಅಯ್ಯೋ ಈ ಮಡ್ಡಿ ನಾವು ಯಾವಾಗ ಹೋಗುತ್ತೋ, ಆ ವಜ್ರೇಶ್ವರಿಗೆ ರಚನದ ಕಾಟ ಯಾವಾಗ ತಪ್ಪುತ್ತೋ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ರಚನಾ ಅವ್ರ ಅಮ್ಮಂಗೆ ಮಾತು ಕೊಡ್ತಾಳೆ, ಸರಿ ಆಯಿತು, ನಾನು ಜೊತೆ ಬರ್ತೀನಿ ಅಂತ ಹೇಳಿ ಮಾತು ಕೊಟ್ಟ ಮೇಲೆ ಕೃಷ್ಣನ ಹತ್ರ ಹೋಗ್ಬೇಕಾದ್ರೆ ಅವಳು ಎಲ್ಲನೂ ನೆನ್ಪು ಮಾಡ್ಕೋತಾ ಹೋಗ್ತಾಳೆ. ಮೊದಲು ಕೃಷ್ಣ ಸಿಕ್ಕಿದಾಗ, ಜೀವನ ಜೊತೆ ಮಾತಕ್ಕೆ ಸಿಕ್ಕಿದಾಗ, ಜೀವ ಅವನ್ನ ಕಾಪಾಡಿದಾಗ, ರಚನೆಗೆ ತುಂಬ ಬೇಜಾರಾದಾಗ, ಜೀವನ ಆಪ್ಕೊಂಡಾಗ, ಮತ್ತು ಜೀವ ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳಿದಾಗ, ಇಲ್ಲಿ ಮತ್ತು ವಜ್ರೇಶ್ವರಿ ನೀ ಮದುವೆನೇ ಆಗಿಲ್ಲ, ನನ್ನ ಕಂಡೀಷನ್ ನೀವು ಒಪ್ಕೋಬೇಕು ಅಂದಾಗ ಇದನ್ನೆಲ್ಲನೂ ನೆನೆಸ್ಕೊಂಡು ಅವಳು ಅಲ್ಲಿಂದ ಬರ್ತಾಳೆ. ಅಲ್ಲಿಂದ ಬರಬೇಕಾದ್ರೆ ಕೃಷ್ಣನ ಅವ್ನು ಇಟ್ಕೊಂಡಿರೋದು ನೋಡಿ ಅಲ್ಲಿಗೆ ಓಡೋಗಿ ಕೃಷ್ಣನ ತಪ್ಕೋಬೇಕಾದ್ರೆ ರಚನೆಗೆ ಕಣ್ಣಲ್ಲಿ ನೀರು ಬರ್ತಾರೆ. ಯಾಕಂದರೆ ಅವಳಿಗೆ ಸತ್ಯ ಒಳಗೆ ಗೊತ್ತು, ಆ ಸತ್ಯಕ್ಕೋಸ್ಕರ ಅವಳು ಅಳ್ತಾ ಇರ್ತಾಳೆ. ಇಲ್ಲಿ ಕೃಷ್ಣನೂ ಅವಳನ್ನ ತಪ್ಕೊಂಡು ಅಳ್ತಾಳೆ. ಆವಾಗ ರಚನೆ ಕೇಳ್ತಾಳೆ, ಯಾಕೆ ಕೃಷ್ಣ ಅಳ್ತಿದ್ದೆ, ಅಳ್ಬೇಡ ಅಂತ ಹೇಳಿದಾಗ, ನೀನು ಅಳ್ತಿದ್ಯಲ್ಲಮ್ಮ ಅಂತ ಹೇಳಿದಾಗ, ನೀನು ಅಳ್ತಾ ಅನ್ನೋ ಕಣ್ಣಕ್ಕೆ ನಾನು ಅಳ್ತಾ ಇದ್ದೀನಿ ಅಂತ ರಚನೆ ಹೇಳ್ತಾಳೆ.
ಸರಿ ಆಯಿತು ಸಮಾಧಾನ ಮಾಡ್ಕೊತ ಅವಳಿಗೆ ಸಮಾಧಾನ ಮಾಡಿ ಬಾಲನ್ನು ಎಬ್ಬರಿಸ್ಕೊಂಡು ಜೀವನ ಹತ್ರ ಕೃಷ್ಣನ ಕೊಟ್ಟು ಕೃಷ್ಣನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಕೇಳ್ತಾನೆ, ಏನು ಹೇಳ್ತಿದ್ದೀರಾ ರಚನಾ, ನೋಡ್ಕೊಳ್ಳಿ ಅಂತಂದರೆ ಏನು ಅರ್ಥ, ನೀವೇನು ಮಾತಾಡ್ತಾಯಿದ್ದೀರಾ ಅಂತ ನಿಮಗೆ ಗೊತ್ತಾ ಅಂತ ಜೀವ ಕೇಳ್ತಾರೆ. ಅದಕ್ಕೆ ರಚನಾ, ಇಲ್ಲ ನಾನು ನಮ್ಮನೆಗೆ ಹೋಗ್ತೀನಿ, ನೀವು ಕೃಷ್ಣನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ತೇಜನ್ಗೆ ಖುಷಿಯಾಗುತ್ತೆ. ಜೀವ ಹೇಳ್ತಾನೆ, ನೀವೇನು ಹೇಳ್ತಿದ್ದೀರ ರಚನಾ, ನಿಮ್ಮ ಮನೆ ಯಾವತ್ತಿದು ನಮ್ಮ ಮನೆಯೇ, ನೀವ್ಯಾಕೆ ಅಲ್ಲಿಗೆ ಹೋಗಬೇಕು, ನೀವು ಅಲ್ಲಿಗೆ ಹೋಗ್ತಲ್ಲ, ನಾವೆಲ್ಲ ಎಲ್ಲಿರ್ತೀವೋ ಅಲ್ಲೇ ನೀವಿರಬೇಕು, ಇದು ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ, ಆದರೆ ಯಾಕೆ ನೀವು ಅಲ್ಲಿ ಹೋಗ್ತಿದ್ದೀನಿ ಅಂತಿದ್ದೀರಾ, ಇದೆಲ್ಲ ಸರಿ ಇಲ್ಲ. ಇವರೇನ ನೀವಮ್ಮ ನಿಮ್ಗೆ ಇಲ್ದಿರೋದನ್ನು ಹೇಳಿ ತಲೆ ಕೆಡಿಸಿದಾರ, ಹಂಗೆಲ್ಲ ಅವ್ರ ಮಾತಿಗೆ ನೀವು ಬಗ್ಬೇಡಿ, ನೀವು ಹಿಂಗೆ ಹೇಳೋದು ಎಷ್ಟು ಮಟ್ಟಿಗೆ ಸರಿ, ಎಲ್ಲ ರಚನಾನ ಇಷ್ಟೆಲ್ಲ ಮಾತಾಡಿದ್ರು ನೀವೇನು ಮಾತಾಡ್ತಿಲ್ವಲ್ಲ ಅಂತ ಕೇಳ್ತಾನೆ. ಬಾಲ ಅದಕ್ಕೆ ರಚನಾ ನಿಂತ ನಿರ್ಧಾರ ಯಾಕೆ ತೊಗೊಂಡಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ರಚನಾ ಹೇಳ್ತಾಳೆ, ನನಗೆ ನೀವು ಮತ್ತು ಕೃಷ್ಣ ಹುಷಾರಾಗಿರೋದು ಮುಖ್ಯ, ನಿಮಗೋಸ್ಕರ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ದಯವಿಟ್ಟು ನೀವು ಕೊಟ್ಟಿರೋ ಇಷ್ಟು ದಿನ ಕೊಟ್ಟಿರೋ ಪ್ರೀತಿಗೆ ನಾನು ಚಿರಋಣಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೈ ಮುಗ್ದು ಕೇಳ್ಕೊತಾಳೆ. ಅದನ್ನು ವಜ್ರೇಶ್ವರಿ ನೋಡ್ತಾ ನಿಂತಿರ್ತಾಳೆ. ಇಲ್ಲಿ ಬಾಲಂಗೆ ತಲೆ ಹೊಡೆದಿರೋದು, ಏಟಾಗಿರೋದು, ನೋವಾಗಿರೋದಕ್ಕಿಂತ ರಚನಾ ಹೇಳಿದ್ದನ್ನು ನೋಡ್ತಾ ನಿಂತಿರ್ತಾನೆ. ಆಮೇಲೆ ವಜ್ರೇಶ್ವರಿ, ಇನ್ನು ಸಾಕು, ನೀನು ಅವ್ರ ಜೊತೆ ಮಾತಾಡೋದು ಬಾ ಅಂತ ರಚನಾ ಕೈ ಇಟ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಜೀವ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅಸಹಾಯಕನಾಗಿ ಅವನ್ನ ನೋಡ್ತಾ ನಿಂತಿರ್ತಾನೆ. ಅದಕ್ಕೆ ಕೃಷ್ಣ, ಬೇಬಿ ಅಮ್ಮನ ಕಾಪಾಡು, ಅಮ್ಮನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಅಮ್ಮನ ಕಾಪಾಡು ಅಂತ ಕೃಷ್ಣ ಜೀವನ ಕೇಳ್ಕೊತಿರ್ತಾಳೆ. ಇಲ್ಲಿ ರಚನನ ಕೈ ಇಟ್ಕೊತಾರದಾರ ಅಂತ ಎಲ್ಲರೂ ಮುಂದೆ ಹೇಳ್ಕೊಂಬರ್ತಾಳೆ. ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು ಅನ್ನೋ ಕಾರಣಕ್ಕೆ ಅವಳನ್ನ ಬಿಡದಲ್ಲೇ ಹೇಳ್ಕೊಂಬರ್ತಿರ್ತಾಳೆ. ಅದೇ ಕೃಷ್ಣ ಜೀವನದಿಂದ ಉಳ್ಕೊಂಡು ಅಲ್ಲಿಂದ ಕೆಳಗೆ ಬಂದು ಅಮ್ಮ ಅಂತ ಓಡ್ಕೊಂಬರ್ತಾಳೆ. ಓಡ್ಕೊಂಬಂದು ರಚನನ ತಪ್ಕೋತಾಳೆ. ಕೃಷ್ಣಂಗೆ ಅಮ್ಮ ಬೇಕು. ಅದಕ್ಕೆ ಅಮ್ಮನ ಕೈ ಇಟ್ಕೊಂಡು ಎಳಿತಿರ್ತಾಳೆ, ಅಮ್ಮ ನೀನು ಬಾ, ಹೋಗಬೇಡ ಅಜ್ಜಿ, ದಯವಿಟ್ಟು ಬಿಟ್ಬಿಡಿ ಅಜ್ಜಿ, ನಾವು ಅಮ್ಮನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕೃಷ್ಣ ವಜ್ರೇಶ್ವರನ ಕೇಳ್ತಾಳೆ. ವಜ್ರೇಶ್ವರನ ಕೇಳಿದಾಗ ವಜ್ರೇಶ್ವರಿ ಆಗಲ್ಲ ಹೋಗಿ ಅಂತ ಕೈ ತಳ್ಳಕ್ಕೆ ಬಂದಾಗ ಕೃಷ್ಣ ವಜ್ರೇಶ್ವರಿ ಕೈನ ಕಚ್ಚಿಬಿಡ್ತಾಳೆ. ಆ ಕಚ್ಚಿದ್ಲೆಲ್ಲ ನಾವು ಸಿಟ್ಟಿಗೆ ವಜ್ರೇಶ್ವರಿ ಕೃಷ್ಣನ ತಳ್ಳಿಬಿಡ್ತಾಳೆ. ಬಂಡೆ ಮೇಲೆ ಕೃಷ್ಣ ಹೋಗಿ ಇನ್ನೇನು ಬೀಳಬೇಕು ಅಷ್ಟರಲ್ಲಿ ಹೋಗಿ ಜೀವ ಕೃಷ್ಣನ ಇಟ್ಕೊಂಡು ಕಾಪಾಡ್ತಾನೆ. ಜೀವ ಸಿಟ್ಟಿನಿಂದ ಎದ್ದು ನಿಂತು ವಜ್ರೇಶ್ವರಿ ಕಡೆ ನೋಡ್ತಾನೆ. ವಜ್ರೇಶ್ವರಿಗೆ ಭಯ ಆಗುತ್ತೆ, ಇವು ತಳ್ಳಿದಕ್ಕೆ ಇನ್ನೇನು ಮಾಡ್ತಾನೋ ಅಂತ. ಆಮೇಲೆ ಆ ಕಡೆ ರಚನನ ಕರ್ಕೊಂಡು ಹೊರಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಕೃಷ್ಣ, ಅಮ್ಮ ನೀನು ಹೋಗಬೇಡ ಬಾ ಅಮ್ಮ ಅಂತ ಕಿರ್ಸ್ತಾ ಇರ್ತಾಳೆ. ಆಮೇಲೆ ಕೃಷ್ಣ ಜೀವಂಗೆ ಹೇಳ್ತಾಳೆ, ಬೇಬಿ ನೀನು ಅಮ್ಮನ ಕಾಪಾಡು, ನೀನು ಯಾಕೆ ಹಿಂಗೆ ಸುಮ್ಮನೆ ನಿಂತಿದ್ಯಾ, ಅಮ್ಮನ ಹೇಳ್ಕೊಂಡು ಹೋಗ್ತಿದ್ದಾರೆ ಅವರು ಅಂತ ನೋಡ್ತಿದ್ರು, ಸುಮ್ಮನೆ ನಿಂತಿದ್ದಲ್ಲ, ಹೋಗಿ ಫಸ್ಟ್ ಕಾಪಾಡು ಅಂತ ಕೃಷ್ಣ ಹೇಳ್ತಾಳೆ. ಜೀವ ಅವರಿಬ್ಬರ ಕಡೆ ನೋಡ್ತಾ ನಿಂತಿರ್ತಾನೆ. ಮುಂದೇನಾಗುತ್ತೆ ಕಾದು ನೋಡೋಣ.